ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದ ಹಿನ್ನೆಲೆಯಲ್ಲಿ ಮುಂದಿನ 5 ದಿನ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುತ್ತೆ. ಕೆಲವು ಕಡೆ ಅಂತೂ ಕರಾವಳಿ, ಮಲೆನಾಡು ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಈಗಾಗಲೇ ಭಾರಿ ಮಳೆಯಾಗಿ ಅಸ್ತವ್ಯಸ್ತವಾಗಿ ಹೋಗಿದೆ. ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ ಮಳೆಯ ಅಬ್ಬರ ಮುಂದುವರಿತಾ ಇದೆ. ಗಾಳಿ ಮಳೆಗೆ ಕೆಮ್ಮಣ್ಣುಗುಂಡಿಯಲ್ಲಿ ಧರೆ ಕುಸಿತವಾಗಿದೆ. ಧರೆ ಕುಸಿತ ಪರಿಣಾಮ ರಸ್ತೆ ಮೇಲೆ ಕಲ್ಲು ಮಣ್ಣು ಎಲ್ಲ ಬಿದ್ದಿದೆ. ರೋಡ್ ಬ್ಲಾಕ್ ಆಗಿದೆ. ಕೆಮ್ಮಣ್ಣುಗುಂಡಿಯ ರಾಜಭವನಕ್ಕೆ ಹೋಗುವ ರಸ್ತೆ ಕೂಡ ಈಗ ಬಂದ್ ಆಗಿದೆ. ತರೀಕೆರೆ ತಾಲೂಕಿನ ಪ್ರವಾಸಿ ತಾಣ ಕೆಮ್ಮಣ್ಣುಗುಂಡಿ ಅಂತಲೇ ಅಲ್ಲ, ಆ ಭಾಗದಲ್ಲಿ ನಿಮಗೆ ಎಲ್ಲ ಕಡೆಯಲ್ಲೂ ಕೂಡ ಚಿಕ್ಕಮಗಳೂರು ಅಂದರೆ ಅದು ಅತಿ ಹೆಚ್ಚು ಮಳೆ ಬರ್ತಕ್ಕಂಥ ಜಿಲ್ಲೆನೇ. ನಿನ್ನೆಯಿಂದ ಸುರಿದ ಭಾರಿ ಮಳೆಗೆ ಧರೆ ಕುಸಿತವಾಗಿರ್ತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ, ಶೃಂಗೇರಿ, ಬಾಳೆಹೊನ್ನೂರು ಈ ಭಾಗದಲ್ಲಂತೂ ವಿಪರೀತವಾದ ಮಳೆ ಆಗ್ತಾ ಇದೆ. ಕುದುರೆಮುಖ, ಕೆಮ್ಮಣ್ಣುಗುಂಡಿ ಎಲ್ಲ ಕಡೆ ನೋಡಿ, ಅಲ್ಲಿ ನೋಡ್ತಾ ಇದ್ದಾರೆ ದೃಶ್ಯದಲ್ಲಿ ನೀವು. ರೋಡ್ಗೆಲ್ಲ ಮಣ್ಣು ಕುಸಿದು ಬಿದ್ದು ರೋಡಲ್ಲಿ ಪ್ರಯಾಣನೇ ಮಾಡೋಕ್ಕಾಗಲ್ಲ ಅಂಥ ಪರಿಸ್ಥಿತಿ. ಇನ್ನು ಅದನ್ನೆಲ್ಲ ತೆರವುಗೊಳಿಸೋ ತನಕನೂ ಆ ರೋಡಲ್ಲಿ ಯಾರೂ ಓಡಾಡೋಕ್ಕಾಗಲ್ಲ. ಕೆಲವೊಂದು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಗಳು ಬ್ಲಾಕ್ ಆಗಿಬಿಟ್ರೆ ಆ ಊರಿಗೆ ಹೋಗೋಕ್ಕೂ ಆಗಲ್ಲ, ಬರೋಕ್ಕೂ ಆಗಲ್ಲ. ಆ ರೀತಿಯಾದಂತಹ ಸನ್ನಿವೇಶ ಈಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡು ಬರ್ತಾ ಇದೆ. ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಉತ್ತರ ಕರ್ನಾಟಕ ಹೀಗೆ ಬಹುತೇಕ ಕಡೆ ವ್ಯಾಪಕವಾದ ಮಳೆ ಆಗ್ತಾ ಇದೆ. ಇನ್ನು ನಾಳೆ ನಾಡಿದ್ದು ಕೂಡ ರೆಡ್ ಅಲರ್ಟ್ 5 ದಿನ ಕೆಲವು ಕಡೆ ಎಲ್ಲ ರೆಡ್ ಅಲರ್ಟ್. ಬೆಂಗಳೂರಿನ ಲೆಕ್ಕಾಚಾರ ಹೇಳೋದಾದರೆ ಮುಂದಿನ 3 ದಿನ ಸಾಮಾನ್ಯ ಮಳೆ ಮುಂದುವರಿಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದರಿಂದಾಗಿ ಭಾರಿ ಅನಾಹುತ ಆಗಿದೆ. ಧರೆ ಕುಸಿದ ಪರಿಣಾಮ ರಸ್ತೆಗೆಲ್ಲ ಕಲ್ಲು ಮಣ್ಣಿನ ರಾಶಿನೇ ಬಂದು ಬಿದ್ದುಬಿಟ್ಟಿದೆ.